ಕಟ್ಟೆ ಮಾಡ್ದ ಈ ವರ್ಷದ ಮಲ್ಲ ಟರ್ನೋರ್ದ ಕಟ್ಟ ಕಾಟಿಕಂಡ ಜಾಗಡು ಇನಿ ನಡೆಸೊಂದುಂಡು. ಏ ರಕ್ಷಿತು ಆಯ್ ರೈಟ್ ಪುರ ನಂಬಿಕೆ ಇಜ್ಜಿ ಅಂದ ಆಯ್ ಒಂಜನ ಬೇತೇನೆ ಸಮಜ್ಜಿ ಬ್ಯಾವರ್ಸಿ. ಕೆಲವರು ವೇಷವನ್ನೇ ದೈವ ಅನ್ಕೊಂಡಿದ್ದಾರೆ. ಪುರ್ಸೊತ್ತಿದ್ರೆ ಒಂದ್ಸರಿ ತುಳುನಾಡಿಗೆ ಬನ್ನಿ ಆಯ್ತಾ, ದೈವನಂತ ನಾವು ತೋರಿಸ್. ಕೆಲವರು ಈ ಕಟ್ಟೆಮಾರ್ ಸಿನಿಮಾದ ಬಗ್ಗೆ ಕೂಡ ಇವತ್ತು ನಾವು ಈ ವಿಡಿಯೋದಲ್ಲಿ ಒಂದು ಹೊಸ ರಿಯಾಕ್ಷನ್ ಕೊಡ್ಲಿಕ್ಕಿದ್ದೇನೆ. ಏನಿದೆ ಈ ಸಿನಿಮಾದಲ್ಲಿ ಕೂಡ ಇದೆ ಅಂತ ನೋಡೋಣ. ಹಲೋ ನಮಸ್ಕಾರ ಸ್ನೇಹಿತರೆ, ಈ ಹೊಸ ವಿಡಿಯೋಗೆ ಕೂಡ ಸುಸ್ವಾಗತ ಹೇಳ್ತಾ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ರಿವ್ಯೂ ಕೂಡ ಕೊಡಲಿಕ್ಕಿದ್ದೇನೆ. ಯಾವ ಮೂವಿ ರಿವ್ಯೂ ಅಂತ ಕೂಡ ನೋಡೋದಾದರೆ ಕಟ್ಟೆಮಾರ್ ಈ ಸಿನಿಮಾ ಕೂಡ ಯಾವ ರೀತಿ ಇದೆ, ಹಿಟ್ ಆಗಿದೆ ಫ್ಲಾಪ್ ಆಗಿದೆ ಏನಂತ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ. ಕಟ್ಟೆಮಾರ್ ಒಂದು ಗ್ರಾಮೀಣ ಬ್ಯಾಕ್ಗ್ರೌಂಡ್ ಇರುವ ಒಂದು ಮಾಸ್ ಆ್ಯಕ್ಷನ್ ಸಿನಿಮಾ ಆಗಿರುತ್ತೆ ಅಂತ ಹೇಳ್ಬೋದು. ನಾಯಕ ತನ್ನ ಊರು ಮತ್ತು ಕುಟುಂಬಕ್ಕಾಗಿ ಹೋರಾಡುವ ಕತೆ ಕೂಡ ಈ ಸಿನಿಮಾ ಕೂಡ ಸಾಗುತ್ತೆ ಅಂತ ಹೇಳ್ಬೋದು. ಮಧ್ಯದಲ್ಲಿ ಭಾವನೆಗಳು ಕೂಡ ಸ್ನೇಹ, ಪ್ರೀತಿ, ಆ್ಯಕ್ಷನ್ ಮಿಶ್ರವಾಗಿದೆ. ತುಂಬ ಹೊಸದಾಗಿಲ್ಲ, ಆದರೆ ಪ್ರೆಸೆಂಟೇಷನ್ ಮಾಸ್ ಆಡಿಯನ್ಸ್ಗೆ ಇಷ್ಟವಾಗುವಂತಿದೆ. ನಾಯಕ ಸ್ಕ್ರೀನ್ ಪ್ರೆಸೆಂಟೇಷನ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಆ್ಯಕ್ಷನ್ ಸೀನ್ಗಳಲ್ಲಿ ಕೂಡ ಮಾಸ್ ಫುಲ್ ಆಗಿ ಬರುತ್ತೆ. ನಾಯಕಿ ಪಾತ್ರ ಸರಳವಾಗಿದ್ದರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿಲನ್ ಪಾತ್ರವು ಕೂಡ ಒಳ್ಳೆಯ ಸಪೋರ್ಟ್ ಆಗಿ ಕಾಡುತ್ತದೆ ಅಂತ ಹೇಳ್ಬೋದು. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಕೂಡ ನೋಡುತ್ತದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಆ್ಯಕ್ಷನ್ ಸೀನಿಗೆ ಸೂಪರ್ ಆಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಹಾಡುಗಳು ಕೂಡ ಒಂದು ಮೀಡಿಯಂ ವರ್ಗದಲ್ಲಿ ಇದೆ ಅಂತ ಹೇಳ್ಬೋದು, ಅಂದರೆ ಸರಾಸರಿಯಾಗಿದೆ, ಅಂದರೆ ಎಲ್ಲ ಓವರಾಲ್ ಸಾಂಗ್ ಕೂಡ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಮತ್ತು ಕ್ಲೈಮ್ಯಾಕ್ಸ್ ಭಾಗ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ಈ ಮೂವಿಯ ಕಟ್ಟೆಮಾರ್ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಕೂಡ ಒಂದು ಡಿಸ್ಕಸ್ ಮಾಡಿದ್ರೆ, ಪಾಸಿಟಿವ್ ಬಗ್ಗೆ ಕೂಡ ನೋಡೋಣ. ಮಾಸ್ ಡೈಲಾಗು ಅಂತ ಹೇಳ್ಬೋದು, ಅದೊಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಆ್ಯಕ್ಷನ್ ಸೀನ್ಗಳು ಕೂಡ ಒಂದು ಕೆಲವು ಕಡೆ ಅಂತೂ ಪ್ಲಸ್ ಆಗಿರುತ್ತೆ ಅಂತ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ. ಅದಕ್ಕೋಸ್ಕರ ಈ ಮೂವಿದು ಒಂದು 3 ಪಾಸಿಟಿವ್ ಕೂಡ ನಿಮ್ಮ ಕಂಡೆ ನಾನು ಪ್ರಸ್ತುತಪಡಿಸ್ತೀನಿ ಅಷ್ಟೇ. ಆ ಕತೆ ಕೂಡ ಹೊಸತನ ಕಡಿಮೆ ಅಂತ ಹೇಳ್ಬೋದು. ಕೆಲವೆಡೆ ಸ್ಲೋ ನರೇಷನ್ ಕೂಡ ಇರುತ್ತೆ. ಇನ್ನು ಫೈನಲ್ ಆಗಿ ನೋಡೋದಾದರೆ ಒಟ್ಟಾರೆಯಾಗಿ ಮಾಸ್ ಸಿನಿಮಾ ಇಷ್ಟಪಡೋರಿಗೆ ಕಟ್ಟೆಮಾರ್ ಒಂದು ಸಲ ನೋಡ್ಬೋದು. ನಮ್ಮ ಕಡೆಯಿಂದ ಒಂದು ರೇಟಿಂಗ್ ಕೊಡೋದಾದರೆ 5ರಲ್ಲಿ 3 ಸಿಗುತ್ತೆ. ಯಾಕೆಂತ ಕೂಡ ಗೊತ್ತಿರ್ಬೋದು, ಯಾಕೆಂದರೆ ಮಾಸ್ ಡೈಲಾಗ್ ಕೂಡ ಇದೆ, ಆ್ಯಕ್ಷನ್ ಸೀನ್ ಕೂಡ ಇದೆ, ಕ್ಲೈಮ್ಯಾಕ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಈ ಮೂವಿಯ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದ್ರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ಇದೇ ರೀತಿಯ ಮೂವಿ ರಿವ್ಯೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಒಂದು ಸಲ ಚೆಕ್ಔಟ್ ಮಾಡಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ಒಂದು ಮೂವಿಯ ರಿವ್ಯೂಯಲ್ಲಿ ಸಿಗುವ.